ರಿಪಬ್ಲಿಕ್ ಕನ್ನಡ ಕೇವಲ ನೆರೆ ಪರಿಹಾರವನ್ನು ಕೊಟ್ಟಿಲ್ಲ ಅಂಥೇಳಿ ಹೇಳ್ತಾ ಇಲ್ಲ, ನಿಮ್ಮಿಂದಲೂ ಕೂಡ ಅಭಿಪ್ರಾಯವನ್ನು ಕೇಳ್ತಾ ಇವೆ. ನಮ್ಮದು ನಿಮ್ಮ ಅಭಿಪ್ರಾಯಕ್ಕೆ ನಮ್ಮಲ್ಲಿ ವಿಶೇಷವಾದಂಥ ಅಭಿಪ್ರಾಯಕ್ಕೆ ಮುಕ್ತ ವೇದಿಕೆಯನ್ನು ಕಲ್ಪಿಸಿದ್ದೀವಿ. ನೀವು ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚ್ಕೊಳ್ಬೋದು. ನಿಮ್ಮೂರಿನಲ್ಲಿ ಮಳೆ ಬಂದು ನಿಮಗೂ ಕೂಡ ಪರಿಹಾರ ಸಿಗದೆ ನೀವು ಕೂಡ ಇವತ್ತಿನವರೆಗೂ ಕೂಡ ಪರಿತಪಿಸ್ತಾ ಇದ್ದೀರಿ, ನಮ್ಮ ಜೊತೆಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೋದು. ನೀವು ಕರೆ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ನಮ್ಮ ಎಕ್ಸ್ ಖಾತೆಗೆ ತಮ್ಮ ಕಾಮೆಂಟ್ ಮಾಡೋ ಮೂಲಕ ತಮ್ಮ ಅಭಿಪ್ರಾಯವನ್ನು ಕೂಡ ನಮ್ಮ ಜೊತೆಲಿ ಹಂಚಿಕೊಳ್ಬಹುದಾಗಿದೆ. ನೆರೆ ಪರಿಹಾರದ ವಿಳಂಬದ ವಿಚಾರ, ನಾವು ಮುಂಗಾರಿಗೆ ಮತ್ತೆ ಈಗ ಹೊಸ್ತಿಲಲ್ಲಿದ್ದೀವಿ. ಈ ಸಮಯದಲ್ಲೂ ಕೂಡ ಅದೇ ರೀತಿಯಾಗಿ ಪರಿತಪಿಸ್ತಾ ಇದ್ದೀವಿ. ಮುಂದೇನು ಅನ್ನೋದ್ರ ಬಗ್ಗೆ ನಮ್ಮ ಜೊತೆಲಿ ಕಾಲ್ ಮಾಡಿ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ಬಹುತೇಕವಾಗಿ ನೀವು ಯಾರೆಲ್ಲ ನೆರೆ ಪೀಡಿತಕ್ಕೆ ಒಳಗಾಗಿದ್ದೀರಿ ಅಥವಾ ನೆರೆ ಪರಿಸ್ಥಿತಿ ಇದೆ ಅವರೇ ಜಾಸ್ತಿ ಕರೆ ಮಾಡಿದ್ರೆ ಇನ್ನೂ ಉತ್ತಮ. ನಿಮ್ಮ ಊರಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂಥೇಳಿ ನೋಡೋದಾದರೆ ಅದು ಇನ್ನೂ ಮಾತಾಡಿದ್ರೆ ಇನ್ನೂ ಭಾಳ ಒಳ್ಳೆಯದು. ಹೌದು ಹೌದು ಹೌದು. ಎಸ್, ನೆರೆ ಸಂತ್ರಸ್ತರ ಸಂಕಷ್ಟಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ಗಣೇಶ್ ಅಂತ ಹೇಳಿ. ಗಣೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಈಗ ನಾವು ಬೇರೆ ಜಿಲ್ಲೆಗಳ ಬಗ್ಗೆ ಮಾತಾಡ್ತಿದ್ವಿ, ನೀವೀಗ ಬೆಂಗಳೂರಿಂದನೇ ಕರೆ ಮಾಡಿದಿರಿ. ಒಂದೇ ಮಳೆಗೆ ಬೆಂಗಳೂರೇ ಮುಳುಗೋಗ್ಬಿಡುತ್ತೆ. ಒಂಥರ ಬೆಂಗಳೂರಲ್ಲೂ ನೆರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ನೀವು ಬೆಂಗಳೂರಿಂದ ಕರೆ ಮಾಡಿರೋದ್ರಿಂದ ನೀವೇನು ಹೇಳಕ್ ಇಷ್ಟಪಡ್ತೀರಿ ಈ ವಿಚಾರವಾಗಿ? ಏನು ಅಭಿಪ್ರಾಯ ಏನು? ನೋಡಿ, ಫಸ್ಟ್ ಆಫ್ ಆಲ್ ಇವಾಗ ನೀವು ಬೆಳಗ್ಗೆ ತೋರಿಸ್ತಾ ಇದ್ರಿ ಕರಾವಳಿ ಕರ್ನಾಟಕದ ಬಗ್ಗೆ, ಎಸ್ಪೆಷಲಿ ಅಂಕೋಲದಲ್ಲಿ ಲಾಸ್ಟ್ ಟೈಮ್ ಏನ್ ಪ್ರಾಬ್ಲಮ್ ಆಗಿತ್ತಲ್ಲ, ಅದಕ್ಕೆ ಇವಾಗ ಮುನ್ನೆಚ್ಚರಿಕೆ ಅಂತ ಹೇಳಿ ಒಂದು ಟೋಲ್ ಫ್ರೀ ನಂಬರ್ ಮಾಡಿದ್ದಾರೆ. ಓಕೆ, ಅವ್ರು ಯಾರೋ ಮೇಡಮ್ ಅನೌನ್ಸ್ ಮಾಡ್ತಾ ಇದ್ರು. ದಯವಿಟ್ಟು ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ ಆ ಟೋಲ್ ಫ್ರೀ ನಂಬರ್ ಕರೆಕ್ಟ್ ಆಗಿ ವರ್ಕ್ ಆಗುತ್ತಾ, ಸರಿಯಾಗಿರೋ ರೆಸ್ಪಾನ್ಸ್ ಸಿಗುತ್ತಾ. ಕರೆಕ್ಟ್. ಏನಕ್ಕೆ ಅಂತಂದ್ರೆ ಈ ತರ ಟೈಮ್ ನಲ್ಲಿ ಅವ್ರು ಅನೌನ್ಸ್ ಮಾಡಿದಾಗ ಎಷ್ಟೇ ಪ್ರಯತ್ನ ಪಟ್ಟರು ಕನೆಕ್ಟ್ ಆಗಲ್ಲವಲ್ಲ. ದಯವಿಟ್ಟು ಅದೊಂದು ರಿಯಾಲಿಟಿ ಚೆಕ್ ಒಂದು ಮಾಡ್ಬಿಡಿ. ಎಸ್ ಓಕೆ ಸರ್. ಅದಕ್ಕೋಸ್ಕರ ಹೇಳಕ್ಕೋಸ್ಕರ ಒಂದು ರಿಕ್ವೆಸ್ಟ್ ಗೋಸ್ಕರ ಫೋನ್ ಮಾಡಿ. ಓಕೆ ಥ್ಯಾಂಕ್ ಯು ಗಣೇಶ್ ಅವರೇ. ಗಣೇಶ್ ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಏನು ಅಂಕೋಲದ ಬಳಿ ಒಂದು ಟೋಲ್ ಫ್ರೀ, ಅಂದರೆ ಈ ಥರ ಸಂದರ್ಭ ಏನೋ ಒಂದು ಪರಿಸ್ಥಿತಿ ಬಿಗಡಾಯಿಸ್ತದೆ ಅನ್ನುವಾಗ ಒಂದು ನಂಬರ್ ಕೊಟ್ಟಿದ್ದಾರೆ. ಆ ನಂಬರ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಮಾಡಿ ಅಂತ. ಖಂಡಿತವಾಗ್ಲೂ ಅಲ್ಲಿ ನಮ್ಮ ರಿಪೋರ್ಟರ್ಗಳ ಕೈಲಿ ಹೇಳಿ ಮಾಡಿಸ್ತೀವಿ ನಾವು, ಬಿಡೋದಿಲ್ಲ. ಜನ ಹೇಳಿದ್ದಾರೆ ಅಂದಮೇಲೆ ಅಂತೂ ಬಿಡೋದೇ ಇಲ್ಲ. ಖಂಡಿತ ಹೌದು. ಬಾಗೇಪಲ್ಲಿಯಿಂದ ಸುರೇಶ್ ಅನ್ನೋರು. ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ನೆರೆ ಪರಿಹಾರ ಕೊಡುವಲ್ಲಿ ಸರ್ಕಾರ ವಿಫಲವಾಗಿದೆಯಾ? ಇಲ್ಲಿವರೆಗೂ ಯಾಕೆ ಡಿಲೇ ಆಗ್ತಿದೆ ಅಂತೇಳಿ ತಮ್ಗನಿಸ್ತಿದೆ? ತಾವು ನೆರೆ ಸಂತ್ರಸ್ತರ, ಹೇಳಿ ಸರ್. ಹೌದೌದು ಅಲ್ಲ, ಹೇಳಿ ಸುರೇಶ್ ಅವರೇ, ಟಿವಿ ನೋಡಿ ಮಾತಾಡಬೇಡಿ. ಇದೆಲ್ಲ ಮಾಡಿದ್ರೆ ನಮಗೆ ಅಲ್ಲ, ಹೇಳಿ ಮಾತಾಡಿ. ನೀವು ಮಾತಾಡೋದು ನನ್ಗೆ ಕೇಳಿಸುತ್ತೆ, ನೀವು ಟಿವಿ ನೋಡಿ ಮಾತಾಡಬೇಡಿ. ಸರ್ಕಾರ ಹೆಂಗಾಗುತ್ತೆ ಏನು ಗೊತ್ತಾಗ್ತಾ ಇಲ್ಲ ಇದು. ಓಕೆ ಸುರೇಶ್ ಅವರು, ಥ್ಯಾಂಕ್ ಯು. ನೋಡಿ, ನೆರೆ ಸಂತ್ರಸ್ತರ ಸಂಕಷ್ಟದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮನೆಗಳು ದರಾಶಾಹಿಯಾಗಿದ್ದಾವೆ, ಬೆಳೆ ಮಣ್ಣು ಪಾಲಾಗಿದೆ. ಸರ್ಕಾರದಿಂದ ಸಂತ್ರಸ್ತರಿಗೆ ಪರಿಹಾರ ಇನ್ನೂ ಸಿಗಲಿಲ್ಲ. ಪರಿಹಾರಕ್ಕಾಗಿ ಕಾದು ಕುಳಿತಿರುವ ಜನರು, ಶಿರೂರು ಗುಡ್ಡ ಕುಸಿತ ಸಂತ್ರಸ್ತರು ಇನ್ನೂ ಪರದಾಟ ಪಡ್ತಾ ಇದ್ದಾರೆ. ಶಿರೂರು ಸಂತ್ರಸ್ತರಿಗೆ ಕೇವಲ 1,20,000 ರೂಪಾಯಿ ಪರಿಹಾರ ಸಿಕ್ಕಿದೆ. ಗುಡ್ಡ ಕುಸಿಯುವ ಸಾಧ್ಯತೆ ಇನ್ನೂ ಇದೆ. 300 ಸ್ಥಳಗಳನ್ನು ಗುರುತು ಮಾಡಲಾಗಿದೆ. ಕರಾವಳಿ ಭಾಗದಲ್ಲಿ ಹೆಚ್ಚುತ್ತಿದೆ ಕಡಲ್ ಕೊರೆತ ತಡೆಗೆ ಇನ್ನೂ ಸೂಕ್ತ ಅನುದಾನವೂ ಸಿಗಲಿಲ್ಲ. 3 ವರ್ಷ ಕಳೆದರೂ 134 ಕೋಟಿ ಬಾಕಿ ಉಳಿಸ್ಕೊಂಡಿದೆ. ಇನ್ನೊಬ್ರು ಇದ್ದಾರೆ ಕಾಲರ್, ಲವ ಅಂಥೇಳಿ ಕುಶಾಲನಗರದಿಂದ. ನಮಸ್ಕಾರ ಲವ ಅವರೇ. ನಮಸ್ತೆ ಸರ್. ನಮಸ್ಕಾರ ಸರ್. ಕೊಡಗಿನಲ್ಲಿ ಮಡಿಕೇರಿಯಲ್ಲಿ ಪ್ರವಾಹ ಬಂದಿತ್ತು. ಹೌದು, ಆವಾಗ 2018ರಲ್ಲಿ. ಹೌದು, ಆಗ ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಪರಿಹಾರವನ್ನು ಕೊಡ್ತೀವಿ, ಮನೆ ಕಟ್ಟಿ ಕೊಡ್ತೀವಿ ಅಂತ ಹೇಳಿ ಹಾರಂಗಿ ಡ್ಯಾಮ್ದು ಊಡೆತ್ತೀನಿ ಅಂತ ಹೇಳ್ಬಿಟ್ಟು ಹೆಚ್ಚು ಕಮ್ಮಿ 18ರಿಂದ 26ನೇ ಇಸ್ವಿ ಆಯ್ತು ಸರ್. ಈಗ ಇವತ್ತು ಗಂಟ ಆ ಕಾರ್ಯಕ್ಕೆ ನಮ್ಮ ಜಿಲ್ಲಾಡಳಿತ ಆಗ್ಲಿ ನಮ್ಮ ಸರ್ಕಾರ ಆಗ್ಲಿ ಮುಂದುವರೆದೇ ಇಲ್ಲ. ಮತ್ತೆ ಕಾವೇರಿ ಒಳಗೆ ತಡೆಗೋಡೆ ಕಟ್ತೀವಿ ಅಂತ ಹೇಳ್ಬಿಟ್ಟು ಅದು ಒಂದಷ್ಟೇನೆ ಎಲ್ಲ ಈಗೇನೆ ಸರ್, ಸುಮ್ನೆ. ಹೇಳಿಲ್ಲ ಅವರೇ. ಈ ಕಾವೇರಿ ಒಳ್ಳೆದು ತಡೆಗೋಡೆ ಕಟ್ಟೋದು ಮತ್ತೆ ಈ ಉಳಿತದ ಒಂಚೂರು ನೀವೇ ಒಂಚೂರು ಫಾರ್ವರ್ಡ್ ಮಾಡ್ಬೇಕು ಸರ್. ಇನ್ನು ಖಂಡಿತ ಇಶ್ಯೂ ಎತ್ಕೊಂಡು ಖಂಡಿತ ನೋಡಿ, ನಾವು ಇಡೀ ದೇಶದಲ್ಲಿ ಸರ್ ಬೆಂಕಿ ಬಿದ್ದಾಗ ಬಾವಿ ತೋಡೋದಲ್ಲ ಸರ್, ಬೆಂಕಿ ಬಿದ್ದಾಗ ಬಾವಿ ತೋಡೋದಲ್ಲ. ನಾವು ಸರ್ಕಾರ ಏನೀಗ ಏನು ಸಂದರ್ಭಕ್ಕೆ ಮುಂಜಾಗ್ರತೆಯಾಗಿ ಅಥವಾ ಪ್ರಿಕಾಷನ್ಸ್ ನಾವು ಏನು ಮಾಡ್ಕೊಳ್ಬೇಕು, ಮಳೆ ಆಗ್ತಾ ಇದೆ ಅಥವಾ ಈ ಮಳೆ ಮುಂದೆ ನೆರೆ ಆಗ್ಬೋದು, ಪ್ರವಾಹ ಆಗಿ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡ್ಬೋದು, ನಾವು ಅದಕ್ಕೆ ಪೂರ್ವ ತಯಾರಿ ಏನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಕೂಡ ಗಂಭೀರವಾಗಿ
ಆಲೋಚನೆ ಮಾಡಬೇಕು ಲವ ಅವರೇ. ಥ್ಯಾಂಕ್ ಯು ನಮ್ಮ ಜೊತೆಲಿ ತಾವು ಮಾತಾಡಿದ್ದಕ್ಕೆ. ನಾವು ನಿಮ್ಮ ವಿಚಾರವನ್ನು ಸರ್ಕಾರಕ್ಕೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು.